ಈಗ ವಿದ್ಯಾರ್ಥಿಗಳೇ, ಎರಡು ಸಂಖ್ಯೆಗಳ ಮಾಸ 18, ಆ ಎರಡು ಸಂಖ್ಯೆಗಳ ಗುಣಲಬ್ಧ 11,340. ಆ ಎರಡು ಸಂಖ್ಯೆಗಳೆಲ್ಲ ಸಹ ಎಷ್ಟು? ಇಲ್ಲೇ ರೀತಿನೂ ಕಲಿಬೇಕು, ಟ್ರಿಕ್ಸ್ಗಳನ್ನು ನೋಡ್ಕೋಬೇಕು. ಯಾಕೆಂದ್ರೆ ರೀತಿ ಗುರ್ತಿರ್ಲಾರ್ದ ಒಳಗೊಂದೊಂದು ವಿಡಿಯೋಗಳು ನೀವು ಸುಮ್ಮನೆ ಹಿಂಗೆ ಇಟ್ಕಿಸಿ ಹಿಂಗೆ ಮಾಡಿ ಬರ್ತದೆ ನೋಡ್ರಿ ಅಂತ ಹೇಳಿದ್ರೆ ಅದು ನಿಮಗೆ ತಲೆ ಒಳಗೆ ಉಳಿಯಂಗಿಲ್ಲ. ಏನೋ ಸರ್ ಹೇಳಿದ್ರು, ಏನೋ ಸರ್ ಒಂದು ಅಂಕಿ ಮಾಡ್ಕೊಳ್ಳಿ ಉತ್ತರ ಆತ್ ನೋಡದೆ ಅಂತ ಅನ್ನೋದು. ಆ ಮುಂದೆ ಎಲ್ಲ ಮಾಡಿದಿಂದ ಹೇಳಬೇಕು ಅದನ್ನು ಗಣಿತಗಳನ್ನು. ಆಮೇಲೆ ಸ್ವಲ್ಪ ಏನಾರೆ ಒಂದು ಅಂಕಿ ಬಾಗಿ ಹೋಗ್ತಿತ್ತಂದು ನೋಡಿ ಮೊದಲಿನ ಅಂಕಿಯಲ್ಲಿ ಬಂದಲ್ಲ ಅದೇ ಅದು ಉತ್ತರ ಆಗ್ತದೆ ನೋಡ್ರಿ ಅನ್ನೋದು. ಆ ಮುಂದೆ ಪೂರ್ತಿ ಮಾಡೋದೇ ಇಲ್ಲ. ಅಂಥ ವಿಡಿಯೋಗಳನ್ನು ನೀವು ಅಭ್ಯಾಸ ಮಾಡೋದರಿಂದ ನಿಮ್ಗೆ ಯಾವುದೂ ತಲೆ ಒಳಗೆ ಗಣಿತಗಳು ಉಳಿಯೋದಿಲ್ಲ. ಈಗ ನಾ ತಿಳಿಸ್ತಾನೆ, ಟ್ರಿಕ್ಸು ತಿಳಿಸ್ತಾನು, ಮತ್ತು ಈ ಗಣಿತನ ಹೆಂಗೆ ನೀವು ಹಚ್ಚಬೇಕು ಅನ್ನೋದು ಅದನ್ನೂ ತಿಳಿಸ್ತಾನೆ. ಲಕ್ಷ ಕೊಟ್ಟು ನೋಡಿ. ಎರಡು ಸಂಖ್ಯೆಗಳ ಮಾಸ ಯಾವಾಗಲಾದರೂ ಮೊದಲು ಮಾಸ ಕೊಟ್ಟಾನ, ಅದನ್ನು ಹಚ್ಕೋರಿ. ಮಾಸ ಗುಂಡ್ಲೆ ಲಸ ಬರೋಬರಿ ಎರಡು ಸಂಖ್ಯೆ 3 ಇರುವುದೇ ಇಲ್ಲಿ, ಇದೊಂದು ನೆನ್ಪಿಟ್ಕೋರಿ ನೀವು. ಎರಡು ಸಂಖ್ಯೆಗಳ ಗುಣಲಬ್ಧ ನೋಡಿ. ಏನ್ ಕೊಟ್ಟಾನೀಗ? ಮಾಸ ಕೊಟ್ಟಾನ 18 ಹಚ್ಕೋರಿ, ಲಸಾಕ್ ಎಕ್ಸ್ ಹಾಕೋರಿ. ಗುಣಲಬ್ಧ ಎಷ್ಟದ? 11,340 ಅದ. 18x = 18x ಗುಣಾಕಾರ ಮಾಡ್ಬೇಕಿದ್ರೆ ಗುಣಾಕಾರ ಮಾಡಿ 11,340. x = ಅಂದ್ರೆ ಏನು? ಎಕ್ಸ್ ಅಂದ್ರೆ ಎದಕ್ಕೆ ಎಕ್ಸ್ ಹಾಕೊಂಡಿರಿ ನೀವು? ಲಸಾಕ. ಎಕ್ಸ್ ಅಂದ್ರೆ ಏನು? ಲಸಾಕ ಬರೋಬ್ಬರಿ ಎಕ್ಸ್ ಬರೋಬ್ಬರಿ 11,340 ಡಿವೈಡೆಡ್ ಬೈ 18. ಇಷ್ಟೆಲ್ಲ ಆದಿಂದ ಟ್ರಿಕ್ಸ್ ತೋರಿಸ್ಬೇಕು ನೋಡಿ. 18ರಲ್ಲಿ ಇದು ಬಾಗ ಹೋಗತ್ತದ. ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಮಾಸಾದಿಂದ ಬಾಗ ಹೋಗ್ತದ. ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಲಸಾದಿಂದನೂ ಬಾಗ ಹೋಗ್ತದೆ. ಅಂತ ಅಂಕೆಗಳನ್ನು ಕೊಟ್ಟಿರ್ತಾನ. ಇದು ಮೊದಲು ನೆನ್ಪಿಟ್ಕೋಬೇಕು. ಈಗ ನೋಡಿ, ಲಸ ಬರ್ಬೇಕಾದ್ರೆ ಮಾಸಕ್ಕೆ ಬಾಗಿಸ್ಬೇಕು ನೀವು. ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ನೀವು ಮಾಸಾದಿಂದ ಬಾಗಿಸಿದ್ರೆ ಲಸ ಬರ್ತದ. ಇಲ್ಲಿ ಮಾಸ ಬಂದಾಗ ಇಲ್ಲಿ ಲಸ ಬಂದಿರ್ತದೆ. ಇಲ್ಲಿ 18 6 108 ಎರಡು ಸಂಖ್ಯೆಗಳ ಗುಣಲಬ್ಧ ಸರ್ವಾಸ ಬಾಗಲೇ ಮಾಸ = ಲಸ. ಎರಡು ಸಂಖ್ಯೆಗಳ ಗುಣಲಬ್ಧ ಬರೋಬ್ಬರಿ ಮಾಸ ಗುಂಡ್ಲೆ ಲಸ. ಮಾಸ ಗುಂಡ್ಲೆ ಲಸ ಬರೋಬ್ಬರಿ ಎರಡು ಸಂಖ್ಯೆಗಳ ಗುಣಲಬ್ಧ. ಎರಡೇ ಸಂಖ್ಯೆನೇ ಇರ್ತಾವೆ, 3 ಇರುವುದೇ ಇಲ್ಲ. ಆಮೇಲೆ ಇಷ್ಟೆಲ್ಲ ನಿಮ್ಮ ರೀತಿ ಪ್ರಕಾರ ಗುರ್ತಿರ್ಬೇಕು ಗಣಿತಗಳು. ಇಷ್ಟೆಲ್ಲ ರೀತಿ ಗುರ್ತಾದಿಂದ ನಿಮಗೆ ಇದು ಭಾಗಾಕಾರ ಪ್ರಾಬ್ಲಮ್ನ ಆಯಿತು ಅಂತಂದ್ರೆ ಮಗ್ಗಿ ಬರಲಿಲ್ಲ ಅಂದ್ರೆ ನೀವು 2ರಲ್ಲೇ ಬಾಗಿಸ್ಬೋದು, 3ರಲ್ಲೇ ಬಾಗಿಸ್ಬೋದು, 6ರಲ್ಲೇ ಬಾಗಿಸ್ಬೋದು. ಎಲ್ಲ ಅಂಕಿನಿಂದ ಬಾಗ ಹೋಗ್ತದೆ. 0 2ರಲ್ಲೇ ಹೋಗ್ತದೆ. ಇವುಗಳ ಮತ್ತೆ ನೋಡ್ರಿ 1 2 5 9 9ರಲ್ಲೇನು ಬಾಗ ಹೋಗ್ತದೆ. 9 2ರಲ್ಲೇ 18, 9 1ರಲ್ಲೇ 9. ಮುಂದೆ ಎಷ್ಟು ಉಳಿತು? 9 1 2. ಆಮೇಲೆ 3 2 ಉಳಿತು, ಒಂದು 3 ತೋರಿ. 9 2 18, 9 3 27, 9 2 18. 18 ಹೋತಂದ್ರೆ 5 ಉಳಿತು. 23 18 ಕಳೆದ್ರೆ 5. ಶಾರ್ಟ್ ಮೆಥಡ್. 9 6 54, ಇದೊಂದು 0. ಈಗ ನೋಡ್ರಿ 2 1 2 6 12. 6 ಎಲ್ಲಿದ ನೋಡ್ರಿ, ಮ್ಯಾಲೆ ಹುಡುಕ್ಯಾಡ್ರಿ ಅಂಕಿ ಕಿದ್ನ. ಶಾರ್ಟ್ ಮೆಥಡ್ 630 ಬರೀಬೇಕು. 2 6 12, 2 3 6, 0ಗೆ 0 ನೋಡ್ರಿ. ಎಷ್ಟು ಹೇಳುವ ಲೆಕ್ಕ ಬರೋಬ್ಬರಿ 630. 630 ಉತ್ತರ ಸಂಖ್ಯೆ ಎಲ್ಲದ? ಎ. 630 ಉತ್ತರ ಸಂಖ್ಯೆ ಎ.
ಅದೇ ಲೆಕ್ಕನೇ ಅಲ್ಲದ. ಎರಡು ಸಂಖ್ಯೆಗಳ ಲಸ 540, ಆ ಎರಡು ಸಂಖ್ಯೆಗಳ ಗುಣಲಬ್ಧ 9720 ಆದರೆ ಆ ಎರಡು ಸಂಖ್ಯೆಗಳ ಮಸ ಎಷ್ಟು ಅಂತಂದು ನೀವು ಈ ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಮಸಾದಿಂದ ಬಾಯಿಸ್ಬಿಟ್ರಿ ಅಂದ್ರೆ ಲಸ ತಾನೇ ಬಂದ್ಬಿಡ್ತಾವ. ಇಷ್ಟೇ, ಮತ್ತೊಂದೇನಿಲ್ಲ. ನೋಡ್ರಿ, 5 ಒಂದಲೆ 540 ಒಂದಲೆ ಅಂದ್ರೆ ಹೆಚ್ಚು ಕಡಿಮೆ ಯಾವ್ದಾಗ್ತದ ನೀವೇ ತಿಳ್ಕೊಂಡ್ ಬಿಡ್ರಿ. ಇಲ್ಲೊಂದದ 1, ಇಲ್ಲೊಂದದ 1. ಫಸ್ಟಕ್ಕೆ 540ಕ್ಕ ನೀವು ಎರಡು ಸಂಖ್ಯೆಗಳ ಲಸ 540, ಎರಡು ಸಂಖ್ಯೆ ಗುಣಲಬ್ಧಕ್ಕೆ ನೀವು ಲಸಾದಿಂದ ಬಾಗಿಸಿದ್ರೆ ಮಸ ಬಂದ್ಬಿಡ್ತದ. ಅವಾಗ ಅಂದಾಜ್ ಮೇಲೆ ಏನ್ ಮಾಡ್ಬೇಕು? ಏನು 180 ಆಗ್ತದ, ಏನು 18 ಆಗ್ತದೆ? ಯಾಕೆ 540 ಒಂದಲೇ 540 ಹತ್ತದ. ನೋಡ್ರಿ, ಈಜಿ ಟ್ರಿಕ್ಸ್ ಅಂತ ತೋರಿಸ್ತು ನಿಮ್ಗೆ. 9720 ತಳಗ 540. ನೋಡ್ರಿ, ಈ ಪೂಜೆ ತೆಗೀರಿ, ಈ ಪೂಜೆ ತೆಗೀರಿ. ಆಮೇಲೆ ನೋಡ್ರಿ, 9 6 54, 9 6 54, 9 1 9, ಸಣ್ಣದಾತ್ 7, 9 8 72. ನೋಡ್ರಿ, 6 1 4 ಉಳಿತು, 6 8 48. ನೋಡ್ರಿ ಎಷ್ಟು ಈಸಿ ಟ್ರಿಕ್ಸ್ ಇರ್ತಾವ ನೋಡ್ರಿ. ಕಣ್ಣಿ ನೋಡ್ತೀರ, ಬಹಳ ದೊಡ್ಡ ಲೆಕ್ಕ. ಎರಡು ಸಂಖ್ಯೆಗಳ ಗುಣಲಬ್ಧ ಸರ್ವಾಸ ಬಾಗಿಲೆ ಲಸ. ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ನೀವು ಲಸಾದಿಂದ ಬಾಗಿಸಿದ್ರೆ ಮಸ ಬಂದು ಬಿಡ್ತು. ರೀತಿ ಪ್ರಕಾರ ಕಲಿಬೇಕು. ರೀತಿ ಪ್ರಕಾರ ಹೆಂಗ? ಲಸ ಗುಂಡ್ಲೆ ಮಸ, ಲಸ ಗುಂಡ್ಲೆ ಮಸ ಬರೋಬ್ಬರಿ ಎರಡು ಸಂಖ್ಯೆಗಳ ಗುಣಲಬ್ಧ. ಮೂರು ಸಂಖ್ಯೆಗಳ ಗುಣಲಬ್ಧ ಯಾವಾಗೂ ಬರುವುದಿಲ್ಲ. ಎರಡು ಸಂಖ್ಯೆಗಳ ಗುಣಲಬ್ಧ ನೋಡಿದ್ರಿ. ಆಮೇಲೆ ಲಸ ಕೊಟ್ಟಾನಂದ್ರೆ 540 ಹಚ್ಕೋರಿ ಲಸಾಕ. ಮಸಾಕ ಏನ್ ಹಚ್ಕೋಬೇಕು? ಎಕ್ಸ್ ಹಚ್ಕೋರಿ. ಬರೋಬ್ಬರಿ ಎರಡು ಸಂಖ್ಯೆಗಳ ಗುಣಲಬ್ಧ 9720. ಇವತ್ತು ಎರಡು ಕೂಡಿಸ್ರಿ, ಗುಣಿಸ್ರಿ. 540 ಎಕ್ಸ್ ಇಸ್ ಈಕ್ವಲ್ ಟು 9720. ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ ಎಕ್ಸ್ ಅಂದ್ರೆ ಏನು ಅದನ್ನ ಅರ್ಥ ಮಾಡ್ಕೋಬೇಕು. ಮಸ ಎಕ್ಸ್ ಬರೋಬ್ಬರಿ ಏನು? ಮಸ ಎಕ್ಸ್ ಇಸ್ ಈಕ್ವಲ್ ಟು ಏನು? ಮಸ ಬರೋಬ್ಬರಿ 9720. ಇದನ್ನ 540 ತಳಗ ತಗೋರಿ. ಈ 0 9 6 54, 9 1 9 8, 6 1 6 1 6 8 ಬರೋಬ್ಬರಿ 18. ಆನ್ಸರ್ ಇಸ್ ಈಕ್ವಲ್ ಟು ಮಸ ಬರೋಬ್ಬರಿ 18. ಉತ್ತರ ಸಂಖ್ಯೆ ಬಿ. ನೋಡಿ, ನಿಮಗೆ ಯಾಕೆ ಇಷ್ಟು ಎಕ್ಸಾಂಪಲ್ ಹೆಚ್ಚಿಕೊಟ್ಟಿರ್ತಾವ? ಪರ್ಫೆಕ್ಟ್ ಆಗಿ ಬಿಡ್ಬೇಕು ನೀವು ಗಣಿತಗಳು. ಲಸ ಚಾಪ್ಟರ್ನ ಎಷ್ಟು ಕೊಟ್ಟಾರ ಸರ್ ಅನ್ಬಾರ್ದು. ನೋಡ್ರಿ, ಈ ಗಣಿತಗಳು ನಿಮ್ಗೆ ಸರ್ ಬಂದಾಗ ನವೋದಯದಾಗ ಈ ಗಣಿತ ಬಿತ್ತಾರೆ ಎಷ್ಟು ಈಸಿಯಾಗಿ ಬಿಡಿಸ್ತೀರಿ. ಶಾರ್ಟ್ ಮೆಥಡ್. ಇನ್ನೊಂದು ತಪ್ಪು, ಇನ್ನೊಬ್ಬ ಹೆಂಗೆ ಕಲಿಸ್ತಿರ್ತಾರೆ, ಇದನ್ನ ಹೆಂಗೆ ಕಲಿಸಿರ್ತಾರ ನೋಡ್ರಿಲ್ಲೇ. ಹೆಂಗಂದ್ರೆ ಈ 18 ಅದ, ಹೆಂಗ ಏನು ತಿಳಿಯಂಗಿಲ್ಲ ಲೆಕ್ಕ, ಆದ್ರೆ ಉತ್ತರ ಮಾತ್ರ ಬರ್ತಾವ. ಹೆಂಗ? ಶಾರ್ಟ್ಕಟ್ ಮೆಥಡ್ ಅಂದ್ರೆ ಹೆಂಗ? ಈಗ 18 ಅದ, 18 6 10 ನೋಡ್ರಿ, 108. 6 ಎದಕ್ಕೆ ಬಂದದ? ಇಲ್ಲಿ ಬಂದ ಇದೇ ಉತ್ತರ ಆಗ್ಬಿಡ್ತದ. ಮುಂದೆ ಲೆಕ್ಕನೇ ಇಲ್ಲ. 630 ಹಾಕಿಬಿಡ್ರಿ ಅಂದ್ಬಿಡು. ಅಕಸ್ಮಿಕವಾಗಿ ಇನ್ನೊಂದು 6 ಇದ್ದದ ಅಂಕಿ ಬಂದಿತ್ತಂದ್ರೆ ನಮಗೆ ರೀತಿ ಗುರ್ತಿರ್ಬೇಕು. ವೇಗವಾಗಿ ಗಣಿತ 2ನೇ ಸ್ಟೆಪ್. 3ನೇ ಸ್ಟೆಪ್ ಟ್ರಿಕ್ಸ್. ಮೊದಲ ರೀತಿ ಗಣಿತ, ಆಮೇಲೆ ವೇಗವಾಗಿ ಮಾಡೋದು, ಆಮೇಲೆ ಟ್ರಿಕ್ಸ್. ನಾ ಟ್ರಿಕ್ಸ್ ಹೆಂಗ ಅನ್ನೋದು ಈಗ ಹೇಳ್ತೇನೆ. ಇಷ್ಟೆಲ್ಲ ಮಾಡಿದ್ರೆ ನಿಮ್ಗೆ ಉತ್ತರ ಬಂತು. ಎರಡು ಸಂಖ್ಯೆಗಳ ಮಸಾದಿಂದ, ಎರಡು ಸಂಖ್ಯೆಗಳ ಗುಣಲಬ್ಧಕ್ಕೆ ಮಸಾದಿಂದ ಬಾಯಿಸಿಬಿಟ್ರೆ ಮುಗೀತು. 18 6 108 ಹತ್ತಂದ್ರೆ 6 ಇದೇ ಉತ್ತರ ಆಗಿಬಿಡ್ತದ. ನೋಡ್ರಿ, ಇಲ್ಲಿ ನೋಡ್ರಿ, ಎರಡು ಸಂಖ್ಯೆಗಳ ಲಸ 540 ಅದ. ಸಂಖ್ಯೆಗಳ ಗುಣಲಬ್ಧ
ಈಗ ನೀವು ಹಂಗೆ ಮಾಡ್ಲಿಕ್ಕೆ ಹೋಗಿಬಿಟ್ರೆ ಲೆಕ್ಕ ತಪ್ಪಿ ಬಿಡ್ತಾವ. 540ರಿಂದ ನೀವು 972ಕ್ಕೆ ಭಾಗಿಸಿದ್ರು ಒಂದು ಬಂದೇ ಬಿಡುತ್ತದು. ಫಸ್ಟ್ 541 540 ಯಾವುದು ಯೋಗ್ಯವಾದದ್ದು? 540ಕ್ಕೆ 180 ಗುಣಾಕಾರ ಮಾಡಿದರೆ ಇದು ಬರುವುದಿಲ್ಲ. ಅದೇ 540ಕ್ಕೆ ನೀವು ಇಲ್ಲೂ ಒಂದದ ಇಲ್ಲೂ ಒಂದದ. 540ಕ್ಕೆ ಇದರಲ್ಲೇ ಗುಣಾಕಾರ ಮಾಡಿದಿರಿ ಅಂದರೆ 9720 ಬರ್ತದೆ. ಯಾವಾಗಲಿ ಮಸಾದಿಂದ ಲಸಾಕ ಗುಣಾಕಾರ ಮಾಡಿದರೆ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಸಿಗ್ತದೆ. ಇದಕ್ಕೆ ನೀವು ಗುಣಾಕಾರ ಮಾಡಿದರೆ ಇದು ಸಣ್ಣದಾಗ್ತದೆ. ಇವು ಟ್ರಿಕ್ಸ್ ನಾ ಅದಕ್ಕೆ ಇಟ್ಟದ್ದು. ಹಿಂಗಿದ್ದಾಗ ಏನು ಮಾಡ್ತೀವಿ, ಒಂದು ಬಂದದೊಂದು ಪಟ್ನ ಟ್ರಿಕ್ ಹಾಕೊಂಡು ಹೋಗ್ಬಿಟ್ರಿ ಅಂದ್ರೆ ತಪ್ಪಿ ಬಿಡುತ್ತದದು. 100 ಲಸಾ ಗುಂಡ್ಲೆ ಮಸಾಕ ನೀವು ಗುಣಾಕಾರ ಮಾಡ್ಬೇಕಾಗೆ ಇಲ್ಲಿ 180 ಇಟ್ಟರೆ 9720 ಬರ್ಬೋದು. ಅದೇ ನೀವು 18 ಇಟ್ಬಿಟ್ರೆ ಬರ್ತವೆ. ಇವೆರಡೂ ಗುಣಾಕಾರಗಳನ್ನು ಚೆಕ್ ಮಾಡ್ಬೇಕು. 541 ಹತ್ತದಂದ್ರೆ ಇಲ್ಲೊಂದು ಒಂದದ ಇಲ್ಲೊಂದು ಒಂದದ. ಬೇಕಾದ್ರೆ 540ಕ್ಕೆ 18ರಲ್ಲೇ ಗುಣಾಕಾರ ಮಾಡಿದ್ರೆ 9720 ಬರ್ತದೆ. ಅದೇ 540ಕ್ಕೆ ನೀವು 18ರಿಂದ ಗುಣಾಕಾರ ಮಾಡಿಬಿಟ್ರೆ ಇನ್ನೂ ಒಂದು 0 ಬರ್ತದೆ. ಇನ್ನೊಂದು 0 ಸರ್ ಇತ್ತು ಅಂತಂದ್ರೆ ಇದು ಕರೆಕ್ಟ್. ನೋಡಿ ಇಷ್ಟ ಅರ್ಥ ಅದ ನೋಡಿ ಗಣಿತದ. ಸರಿಯಾಗಿ ತಿಳ್ಕೊಂಡ್ರಿ ಬರ್ಕೊರಿ. ಫೇರ್ದಾಗ ಚಂದಂಗೆ ಫೇರ್ದಾಗ ಬರ್ಕೊರಿ. ಶಾರ್ಟ್ ಮೆಥಡ್ ನಿಮಗೆಲ್ಲ ಗುರ್ತಾಗ್ಯದ ಅಂತ ತಿಳ್ಕೊಂಡು ಇವು ಕಾಣಿಸ್ತಿರ್ತಾವೆ. ಚಂದ ಕಾಣಿಸ್ಬೇಕು ಗಣಿತ. ಯಾಕಂದ್ರೆ ಒಳಗೊಮ್ಮೆ ಹಿಂಗೆ ಗಣಿತ ನೋಡ್ಲಿಕ್ಕೆ ಚಂದ ಕಾಣಿಸೋದು. ಫೇರ್ದಾಗ ಚೆನ್ನಾಗಿ ಬರ್ಕೊರಿ. ಪ್ರತಿಯೊಂದು ಗಣಿತ ಬಿಡಿಸ್ಕೊಡ್ರಿ ಬರ್ಕೊರಿ.